ಚಿಕ್ಕನಾಯಕನಹಳ್ಳಿ ಕೆಬಿ ಕ್ರಾಸ್ ಬಳಿ ಅಪರಿಚಿತ ವಾಹನವೊಂದು ಮಾರುತಿ ಎಂಬ 21 ವರ್ಷದ ಯುವಕನಿಗೆ ಡಿಕ್ಕಿ ಹೊಡೆದ ಪರಿಣಾಮ 1 ತಿಂಗಳುಗಳ ಕಾಲ ಹಾಸನದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಈ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಒಂದು ಕಾಲನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಶಾಶ್ವತ ವಿಕಲಚೇತನ ಆಗಿರುತ್ತಾನೆ. ಕಾರಣ ತಾಯಿ ಹಾಗೂ 4 ಜನ ಅಕ್ಕ ತಂಗಿಯರನ್ನ ನೋಡಿಕೊಳ್ಳುವ ಹಾಗೂ ಕುಟುಂಬ ನಿರ್ವಹಣೆ ಮಾಡುವ ಜವಾಬ್ದಾರಿ ಈ ಯುವಕನ ಮೇಲಿತ್ತು. ಆದ್ರೆ ಈ ಯುವಕ ಕಾಲು ಕಳೆದುಕೊಂಡು ಶಾಶ್ವತ ವಿಕಲಚೇತನನಾಗಿರುವುದರಿಂದ ಕುಟುಂಬ ಆತಂಕದ ಸ್ಥಿತಿಯಲ್ಲಿದೆ. ಹಿಟ್ ಅಂಡ್ ರನ್ ಕಾಂಪನ್ಸೇಷನ್ ಮೋಟಾರ್ ಆಕ್ಟ್ ಅಡಿಯಲ್ಲಿ ಸಿಗುವ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಲು ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಕಚೇರಿಗೆ ತೆರಳಿದಾಗ ತಹಶೀಲ್ದಾರ್ ಅವರ ಕಚೇರಿ 3ನೇ ಮಹಡಿಯಲ್ಲಿದ್ದ ಕಾರಣ ಸ್ವತಃ ತಹಶೀಲ್ದಾರ್ ಮಮತಾ ಅವರೇ ಖುದ್ದಾಗಿ ಆಟೋದಲ್ಲಿದ್ದ ಯುವಕನನ್ನ ಮಾತನಾಡಿಸಿ ಸಂಬಂಧಪಟ್ಟ ದಾಖಲೆಗಳನ್ನು ಪಡೆದು ಶೀಘ್ರದಲ್ಲೇ ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನು ಕೊಡಿಸುವುದಾಗಿ ಭರವಸೆ ನೀಡಿ ಆ ಯುವಕನಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ.